ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ವಾಸ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಸೀಸನ್ನಲ್ಲಿ ಸಿಗ್ತಕ್ಕಂಥ ಮಾವಿನಕಾಯಿ ಬಳಸ್ಕೊಂಡು ಒಂದು ಸೂಪರ್ ಆಗಿರ್ತಕ್ಕಂಥ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಭಾಳ ಸಿಂಪಲ್ ಆಗಿರುತ್ತೆ. ಹಾಗೆ ಈ ಚಟ್ನಿನ ಒಂದು ವಾರ ನಾವು ಇಟ್ಕೊಂಡು ತಿಂದ್ರೂ ಹಾಳಾಗೋದಿಲ್ಲ. ಭಾಳ ಸರಳದ ಮಾಡೋದು ಕೂಡ ಭಾಳ ಸಿಂಪಲ್ಲು. ರೊಟ್ಟಿ ಚಪಾತಿ ಅನ್ನಕ್ಕೆ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ. ನಮ್ಮ ಬಾಯಿ ಏನಾದರೂ ಕೆಟ್ಟಿತ್ತು ಅಂತಂದರೆ ಈ ಸೀಸನ್ ಒಳಗೆ, ಅಂದರೆ ಮಾವಿನಕಾಯಿ ಸೀಸನ್ ಒಳಗೆ ಒಂದ್ಸರಿ ಈ ರೀತಿ ವೆರೈಟಿ ಆಫ್ ಚಟ್ನೀಸ್ ಮಾಡ್ಬೋದು ನಾವು ಮಾವಿನಕಾಯಿಂದ. ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡಿ. ಭಾಳ ಅಂದರೆ ಭಾಳ ಸಿಂಪಲ್, ಅಷ್ಟೇ ರುಚಿ ಕೂಡ ಅದ್ಭುತವಾಗಿರುತ್ತೆ. ಇದನ್ನು ಮಾಡೋದು ಭಾಳ ಈಸಿ. ನಾನಿಲ್ಲಿ ಒಂದು ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೆ. ನೀವು ಇದೇ ಮಾವಿನಕಾಯಿ ಬೇಕು ಅಂತೇನಿಲ್ಲ, ನೀವು ಹುಳಿ ಮಾವಿನಕಾಯಿ ಕೂಡ ತೊಗೊಳ್ಬೋದು. ನಾನಿಲ್ಲಿ ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ನಾವು ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆನ ಪೀಲ್ ಮಾಡ್ಕೊಂಬಿಡೋಣ. ಯಾಕಂದರೆ ಒಂದು ಸ್ವಲ್ಪ ಒಗರು ಅನಿಸುತ್ತೆ. ಹಾಗಾಗಿ ಇಲ್ಲ ನಮಗೆ ನಡೀತದ ಅಂತಂದರೆ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ತುರಿದ್ಬಿಟ್ಟು ನೀವು ಇದನ್ನ ಚಟ್ನಿಗೆ ಬಳಸ್ಕೊಳ್ಬೋದು. ಬಟ್ ನನಗಿದು ಸ್ವಲ್ಪ ಒಗರು ಅನಿಸುತ್ತೆ ಅನ್ನೋದಕ್ಕೋಸ್ಕರ ಈ ಸಿಪ್ಪೆ ನಾನು ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆನ ಪೀಲ್ ಮಾಡ್ಕೊಳಕತ್ತೀನಿ. ನೋಡಿ, ಇಷ್ಟು ಪೀಲ್ ಮಾಡ್ಕೊಂಡ್ರೆ ಸಾಕು ನಮಗೆ. ನೋಡಿ, ಈ ರೀತಿ ನಾವು ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡ್ಬಿಡೋಣ. ಈಗ ಇದನ್ನು ನಾನು ಹೋಳೊಳಗಂತಂದರೆ ಪೀಸಾಗಿ ಕಟ್ ಮಾಡ್ಕೊತಿದ್ದೀನಿ. ನಿಮಗೆ ಇದಕ್ಕೆ ಪೀಸಾಗಿ ಕಟ್ ಮಾಡೋದು ಬೇಡ ಅಂತಂದ್ರೆ ನೀವು ಇದನ್ನು ತುರ್ಕೊಂಡು ಮಾಡ್ಕೊಳ್ಬೋದು. ತುರಿದ್ರೂ ಕೂಡ ಏನೂ ಪರವಾಗಿಲ್ಲ. ನಾವು ಇದನ್ನು ಮಿಕ್ಸಿ ಜಾರಿಗೆ ಬಳಸೋದ್ರಿಂದ ನಡೀತದೆ. ನೋಡಿ, ಈ ರೀತಿ ಒಳಗೆ ಮಧ್ಯಭಾಗದಲ್ಲಿ ಬಿಟ್ಟು ನಾವು ಉಳಿದದನ್ನು ಕಟ್ ಮಾಡಿ ಈ ರೀತಿ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೆ. ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಿಮಗೆ ಬೇಡ ಅಂತಂದರೆ ತರ್ಕೊಂಡು ನೀವು ಚಟ್ನಿನ ಮಾಡ್ಕೊಳ್ಬೋದು. ಈ ಮಾವಿನಕಾಯಿ ತುರಿದ್ಬಿಟ್ರು ಬರುತ್ತೆ. ಈಗ ಅದನ್ನೊಂದು ಸೈಡ್ ಎತ್ತಿಟ್ಟು ಈಗ ಒಂದು ಹಂಚು ಕಾಯಕ್ಕಿಟ್ಟಿದ್ದೆ ಗ್ಯಾಸ್ ಮೇಲೆ. ಹಂಚಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ. ನಾನು ತೊಗೊಂಡಿರೋದು ಒಂದೇ ಒಂದು ಮಾವಿನಕಾಯಿ, ಹಾಗಾಗಿ ನಾನು ಒಂದು ಅರ್ಧ ಸ್ಪೂನ್ ಅಷ್ಟೇ ತೊಗೊಂಡಿದ್ದೀನಿ. ಅಕಸ್ಮಾತ್ ನೀವೇನಾದರೂ 2 ಮಾವಿನಕಾಯಿದು ಚಟ್ನಿ ಮಾಡ್ತಿದ್ದೀರಿ ಅಂತಂದ್ರೆ 1 ಸ್ಪೂನ್ ಮೆಂತ್ಯ ಕಾಳು ತೊಗೊಳ್ಳಿ. ಇದನ್ನು ನಾವು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕೆಂಪಾಗೋವರೆಗೂ ಹುರ್ಕೋಬೇಕಾಗುತ್ತೆ. ಯಾಕಂದರೆ ಇದರೊಳಗೆ ಕಹಿ ಅಂಶ ಇರುತ್ತಲ್ಲ, ಅದು ಹೋಗಬೇಕು. ಹಾಗಾಗಿ ಇಷ್ಟು ಕೆಂಪಾಗೋ ರೀತಿ ಒಳಗೆ ಹುರಿದು ಸೈಡ್ ಎತ್ತಿಟ್ಕೊಂಡ್ಬಿಡೋಣ. ಈಗ ಅದೇ ಹಂಚಿಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನು, ಭಾಳಲ್ಲ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು 8 ಅಥವಾ 7 ಇದು ಮೆಣಸಿನ್ಕಾಯಿ ನಾನು ತೊಗೊಂಡಿರೋದು ಗುಂಡೂರ್ಕಾಯಿ. ನೀವು ಇದನ್ನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡ್ರೆ ಇದರ ಡಬಲ್ ಪಟ್ಟು, ಅಂದರೆ ಒಂದು 2ರಷ್ಟು ನೀವು ಮೆಣಸಿನ್ಕಾಯಿ ಹಾಕ್ಕೊಳ್ರಿ. ಕಲರ್ ಪರ್ಫೆಕ್ಟಾಗಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡ್ರೆ ಕೆಂಪಿಗೆ ಬರುತ್ತೆ. ನಾನು ತೊಗೊಂಡಿರೋದು ಗುಂಟೂರ್ಕಾಯಿ ಆಗಿರೋದ್ರಿಂದ ಖಾರ ಭಾಳ ಇರುತ್ತೆ ಅನ್ನೋದಕ್ಕೋಸ್ಕರ ಒಂದು 6ರಿಂದ 7 ಅಷ್ಟೇ ತೊಗೊಂಡಿದ್ದೀನಿ. ನೀವು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ರಿ ಅಂತಂದ್ರೆ ಡಬಲ್ ತೊಗೊಳ್ಳಿ, ಅಂದರೆ ಚಟ್ನಿ ಪರ್ಫೆಕ್ಟಾಗಿ ಕಲರ್ಫುಲ್ಲಾಗಿ ಬರುತ್ತೆ. ಇದನ್ನು ಕೂಡ ಇಷ್ಟು ಹುರ್ಕೊಂಡು ಸೈಡ್ ಎತ್ತಿಟ್ಬಿಡೋಣ. ಮೆಂತ್ಯಕಾಳು ಹಾಗೆ ಒಣಮೆಣಸಿನ್ಕಾಯಿ ಹುರಿದು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸರ್ ಜಾರಿಗೆ ನಾನು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಒಂದು ತೋತಾಪುರಿ ಮಾವಿನಕಾಯಿನ ಸೇರಿಸ್ಕೊಳಕತ್ತೀನಿ. ಒಂದು ಸ್ವಲ್ಪ ಹುಳಿ ಕಡಿಮೆ ಇರುತ್ತೆ ಇದು. ನೀವೇನಾದರೂ ಹುಳಿ ಭಾಳ ಇತ್ತು ಅಂತಂದರೆ ಒಂದು ಸ್ವಲ್ಪ ಬೆಲ್ಲ, ಖಾರ, ಉಪ್ಪು ಸ್ವಲ್ಪ ಮುಂದೆ ಮಾಡಬೇಕಾಗತ್ತೆ. ಬಟ್ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ನಾನಿಲ್ಲಿ ಹಾಕ್ಕೊಳಕತ್ತೀನಿ. ಹುರಿದಿರ್ತಕ್ಕಂಥ ಒಣಮೆಣ್ಸಿನ್ಕಾಯಿ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಹುರಿದಿಟ್ಕೊಂಡಿರ್ತಕ್ಕಂಥ ಮೆಂತ್ಯಕಾಳು ಕೂಡ ನಾನು ಒಂದು ಅರ್ಧ ಸ್ಪೂನ್ ಮೆಂತ್ಯಕಾಳನ್ನ ಹುರಿದಿಟ್ಕೊಂಡಿದ್ನಲ್ಲ, ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಕೆಂಪಾಗೋವರೆಗೂ ಹುರ್ಕೊಳ್ಳಿ, ಇಲ್ಲಾಂದರೆ ಕಹಿ ಅನ್ನಿಸ್ಬಿಡುತ್ತೆ. ನಿಮಗೆ ಬೇಡ ಅಂತಂದ್ರೆ ಈ ಮೆಂತ್ಯಕಾಳನ್ನ ಸ್ಕಿಪ್ ಮಾಡ್ಬೋದು. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಎಷ್ಟು ಮಾವಿನಕಾಯಿ ತೊಗೊಂಡಿದ್ವಿ ಅಂದರೆ 1 ಕಪ್ ಮಾವಿನಕಾಯಿ ತೊಗೊಂಡ್ರೆ ಅರ್ಧ ಕಪ್ ನಾನಿಲ್ಲಿ ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳಕತ್ತೀನಿ. ನಿಮಗೆ ಒಣ ಕೊಬ್ಬರಿದು ಒಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಬೇಕು ಅಂತಂದ್ರೆ ಕಡಿಮೆನೂ ಹಾಕ್ಕೊಳ್ಬೋದು. ಆದರೆ ಒಂದು ಮಾವಿನಕಾಯಿ 1 ಕಪ್ ಇದ್ದರೆ ಅರ್ಧ ಕಪ್ ಕೊಬ್ಬರಿ ತೊಗೊಳೋದ್ರಿಂದ ರುಚಿ ಚಲೋ ಬರುತ್ತೆ. ಹಾಗೆ ಒಂದು 2 ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ಈಗ ಬೆಲ್ಲ ಆ ಹುಳಿ ಮುರಿಯುವಷ್ಟು ಹಾಕ್ಕೋಬೇಕು. ನೀವೇನಾದರೂ ಹುಳಿ ಮಾವಿನಕಾಯಿ ತೊಗೊಂಡಿದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ಹಾಕ್ಕೊಳ್ಳಿ ಬೆಲ್ಲನ. ಹಾಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ನಾವು ಇದನ್ನು ರುಬ್ಕೊಂಡ್ಬಿಟ್ರೆ ಚಟ್ನಿ ರೆಡಿಯಾಗಿಬಿಡ್ತದೆ. ಇದನ್ನು ನಾವು ಸಣ್ಣಗೆ ರುಬ್ಕೊಂಬರೋಣ. ನೋಡಿ, ಈಗ ನಾನು ರುಬ್ಕೊಂಡಿದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ಆದಷ್ಟು ಚಟ್ನಿ ತೀರ ಸಣ್ಣ ಆಗೋದು ಬೇಡ. ಅಂದರೆ ಇಡ್ಲಿ ಚಟ್ನಿ ಮಾಡ್ತೀವಲ್ಲ ಆ ರೀತಿ ಸಣ್ಣ ಆಗೋದಕ್ಕಿಂತ ಈ ರೀತಿ ಒಂದು ಸ್ವಲ್ಪ ತರಿಯಾಗಿತ್ತು ಅಂತಂದರೆ ಟೇಸ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಅನಿಸುತ್ತೆ ಅಂತ ನಾನು ಅಂದ್ಕೊಂಡು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಒಳಗೆ ನೀವು ಸಣ್ಣ ಮಾಡ್ಕೊಳ್ಳಿ. ನಾನಿಲ್ಲೊಂದು ಸ್ವಲ್ಪ ತರಿಯಾಗಿ ಸಣ್ಣ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೋಬೇಕು. ಹಾಗಾಗಿ ಇದನ್ನು ಬೇರೆ ಬೌಲ್ಗೆ ನಾವು ಸರ್ವ್ ಮಾಡ್ತಿದ್ವಿ. ನಮಗೆ ಒಗ್ಗರಣೆ ಬೇಡ ಅಂತಂದರೆ ನೀವು ಹಾಗೇನೂ ತಿನ್ಬೋದು. ಆದರೆ ಒಗ್ಗರಣೆ ಹಾಕೊಳ್ಳೋದ್ರಿಂದ ಒಂದು ಸ್ವಲ್ಪ ನಾವು ಚಟ್ನಿನ ಒಂದು ವಾರ ಇಟ್ಕೊಂಡು ತಿನ್ಬೋದು. ಹಾಗಾಗಿ ನಾವು ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡಿದ್ದೆ. ಪ್ಯಾನ್ ಕಾದಾದಮೇಲೆ ಒಂದು 2 ಸ್ಪೂನು
ಆಯಿಲ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ, ಯಾಕಂದರೆ ಪದೇ ಪದೇ ನಾವು ಚಟ್ನಿಗೆ ಎಣ್ಣೆ ತುಪ್ಪ ಹಾಕ್ಕೊಂಡು ತಿನ್ನೋ ಅವಶ್ಯಕತೆ ಇರೋಲ್ಲ. ಎಣ್ಣೆ ಬದಲು ನೀವು ತುಪ್ಪ ಹಾಕ್ಕೊಂಡು ಕೂಡ ಒಗ್ಗರಣೆ ಹಾಕ್ಕೊಳ್ಬೋದು. ಇಲ್ಲಿ 1 ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿದಾದ್ಮೇಲೆ ಒಂದು 2ರಿಂದ 3 ಕಡ್ಡಿ ಕರಿಬೇವು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಈ ಟೈಮ್ ಒಳಗೆ ಗ್ಯಾಸ್ನ ಆಫ್ ಮಾಡಿಬಿಡೋಣ. ಇಷ್ಟ ಆದರೆ ಸಾಕು, ಯಾಕಂದರೆ ಜೀರಿಗೆ ಎಲ್ಲನೂ ನಾವು ಮೊದಲೇ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀವಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಿಂಗೆ ಹಾಕ್ಕೊಂಡು ನೀಟಾಗಿ ಈ ರೀತಿ ಕಲಿಸ್ಬಿಡೋಣ. ಗ್ಯಾಸ್ ಆಫ್ ಇರಲಿ ಈ ಟೈಮ್ ಒಳಗೆ. ಇಷ್ಟಾದರೆ ನಮಗೆ ಮಾಡಿರ್ತಕ್ಕಂಥ ಚಟ್ನಿಗೆ ಒಗ್ಗರಣೆ ರೆಡಿ ಆಗದ. ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು, ಬಟ್ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಚಟ್ನಿ ತಾಳುತ್ತೆ ಅನ್ನೋದಕ್ಕೋಸ್ಕರ ಈಗ ನಾನು ಮಾಡಿರ್ತಕ್ಕಂಥ ಚಟ್ನಿಗೆ ಮಾಡಿರ್ತಕ್ಕಂಥ ಒಗ್ಗರಣೆ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಮುಂದಿರಲಿ, ಯಾಕಂದರೆ ನೀವು ಮತ್ತೆ ಎಣ್ಣೆ ಹಾಕ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಎಣ್ಣೆ ಬದಲು ತುಪ್ಪ ಕೂಡ ಬಳಸ್ಕೊಳ್ಬೋದು. ಈಗ ಒಂದು ಸರಿ ನೀಟಾಗಿ ಆ ಒಂದು ಚಟ್ನಿ ಆ ಎಣ್ಣೆ ಜೊತೆ ಬೆರೆತ್ಕೋಬೇಕು. ಆ ರೀತಿ ಒಳಗೆ ನಾವು ಕಲಸಿಟ್ಬಿಟ್ರಿ ಅಂತಂದರೆ ಹಾಕ್ಕೊಳ್ಬೇಕಾದ್ರೆ ಪರ್ಫೆಕ್ಟಾಗಿರುತ್ತೆ. ನೋಡಿ, ಈ ರೀತಿ ಆಯಿಲೆಲ್ಲ ಚಟ್ನಿಗೆ ಕಲ್ತ್ಕೋಬೇಕು, ಅಥವಾ ಚಟ್ನಿ ಆಯಿಲ್ ಒಳಗೆಲ್ಲ ನೀಟಾಗಿ ಹೊಂದ್ಕೋಬೇಕು. ಆ ರೀತಿ ಒಳಗೆ ನಾವು ಕಲಿಸ್ಬಿಟ್ವಿ ಅಂತಂದರೆ ಮುಗೀತು, ಚಟ್ನಿ ಪರ್ಫೆಕ್ಟಾಗಿ, ಅಂದರೆ ಮಾವಿನಕಾಯಿ ಚಟ್ನಿ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ನಾನು ಇನ್ನೊಂದು ರೆಸಿಪಿ ಕೂಡ ಇದ್ರದ್ದು ಮಾವಿನಕಾಯಿ ಚಟ್ನಿ ಇನ್ನೊಂದು ರೀತಿ ಒಳಗೆ ಮಾಡೋ ರೆಸಿಪಿ ಕೂಡ ನಾನು ಹಾಕಿದ್ದೀನಿ. ನೀವು ಒಂದ್ಸರಿ ಚೆಕ್ ಮಾಡಿಕೊಂಡ್ರಿ ಅಂತಂದರೆ ಗೊತ್ತಾಗ್ತದೆ. ಅದು ಕೂಡ ಭಾಳ ಸಿಂಪಲ್ಲಾಗಿರುತ್ತೆ. ಅದನ್ನು ಕೂಡ ನಾವು ರೈಸ್ಗೆ, ಚಪಾತಿಗೆ, ರೊಟ್ಟಿಗೆ ಬಳಸ್ಬೋದು. ಇದನ್ನು ಕೂಡ ನಾವು ರೈಸ್, ಚಪಾತಿ, ರೊಟ್ಟಿಗೆ ಬಳಸ್ಕೊಳ್ಬೋದು. ನೋಡಿ, ಪರ್ಫೆಕ್ಟಾಗಿರ್ತಕ್ಕಂಥ ಮಾವಿನಕಾಯಿ ಚಟ್ನಿ ರೆಡಿ ಆಗ್ಯದ. ಈ ಸೀಸನ್ ಒಳಗೆ ಸಿಗೋದ್ರಿಂದ ಇದು ಪದೇ ಪದೇ ಮಾಡ್ಕೊಳಕ್ಕಾಗಲ್ಲ. ಯಾವಾಗ ಬೇಕಂದ್ರೆ ಆವಾಗ ಮಾಡ್ಕೊಳಕ್ಕಾಗಂಗಿಲ್ಲ. ಹಾಗಾಗಿ ಸೀಸನ್ ಒಳಗೆ ಸಿಕ್ಕರೆ ಬಿಡದೆ ಮಾಡ್ಕೊಂಡು ತಿನ್ನೋದು ಉತ್ತಮ. ನಾನಿಲ್ಲಿ ರೈಸ್ ಜೊತೆ ಸರ್ವ್ ಮಾಡ್ಕೊಂಡಿದ್ದೆ. ಮತ್ತು ಇದಕ್ಕೆ ಎಣ್ಣೆ ತುಪ್ಪ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ರೈಸ್ ಜೊತೆ ಸೂಪರಾಗಿ, ಹಾಗೆ ಚಪಾತಿ ಜೊತೆ ಸೂಪರಾಗಿ ಹೊಂದ್ಕೊಳ್ತಕ್ಕಂಥ ಒಂದು ರೆಸಿಪಿ ಇದು. ಒಂದಿತ್ತು ಅಂತಂದರೆ ಪಲ್ಯದ ಅವಶ್ಯಕತೆಯೇ ಇಲ್ಲ. ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.